ಗಡಿಗೆ. ಅವರು MSc ಮಾಡಿದವರು, ವೆಟರ್ನರಿ ಡಾಕ್ಟರ್. ಅವ್ರು ಯಾವುದೋ ಒಂದು ಐಷಾರಾಮಿ ಜೀವನದೊಳಗೆ ನೌಕರಿ ಮಾಡ್ಕೊಂಡು ಐಷಾರಾಮಿ ಜೀವನ ನಡೆಸ್ಬೇಕಾಗಿತ್ತು. ಅವರು ನಮ್ಮ ಹಳ್ಳಿ ಅಭಿವೃದ್ಧಿ ಮಾಡಬೇಕು, ಜನರ ಸಂಕಷ್ಟದೊಳಗೆ ಬರ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಇಲ್ಲಿ ಧಾರವಾಡಕ್ಕೆ ಬಂದು ಒಂದು ಮನೆ ಮಾಡ್ಯಾರ. ಆ ಮನೆಗೆ ಏನು ಹೆಸರು ಇಟ್ಟಾರ ಅಂದ್ರೆ ಬಯಲು ಮನೆ. ನೀವು ಆ ಮನೆ ನೋಡ್ಲಿಕ್ಕೆ ಹೋಗಕ್ಕೂ ನೋಡ್ತಿಲ್ಲ. ನಾವೆಲ್ಲ RCC ಮನೆ, ಅಂತಸ್ತಿನ ಮನೆ ಏನೋ ಕಟ್ಟೇವಿ. ಅವ್ರ ಮನೆಯೊಳಗೆ ನೇರವಾಗಿ ಸೂರ್ಯನ ಕಿರಣ ಪ್ರತಿ ಮನೆಯೊಳಗೂ ಬೀಳ್ತೈತಿ. ಅಂತ ಇದನ್ನು ಮಾಡಿಕೊಂಡು ಅವ್ರು ಕಳೆದ 20 ವರ್ಷದಿಂದ ಈ ಬೈಕ್ನಾಗ ಸಕ್ರಿಯವಾಗಿ ಹಗಲು ರಾತ್ರಿ ನಿನ್ನಾಗ ನಮ್ಮನ್ನೆಲ್ಲ ಸಂಘಟನೆ ಹುಟ್ಟಾಕಿ ಒಂದು ಸರ್ವೋದಯ ಮಹಾಸಂಘ ಮಾಡಲಿಕ್ಕೆ ಅವ್ರು ಏನು ಮಾಡಿದ್ರು, ತಮ್ಮ ಕೊಳ್ಳನ್ ಚೈನಾನ ತೋರ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಇದರಿಂದ ಏನು ಮಾಡಿ ತೋರಿಸ್ತೀರಿ ಅಂತೇಳಿ ಅವ್ರು ಕೊಳ್ಳನ್ ಚೈನಾ ಕೊಟ್ಟರು. ಅದೇ ನಮಗೆ ಸ್ಫೂರ್ತಿಯಾಗಿ ಅಲ್ಲಿ 1 ಎಕರೆ ಹೊಲ ಜಮೀನು ಖರೀದಿ ಹಿಡಿದು ಸರ್ವೋದಯ ಮಹಾಸಂಘ ಅಂತ ಗ್ರಾಮ ಕ್ಷೇತ್ರ ಕಟ್ಟಿ ಇವತ್ತ ಇಡೀ ರಾಜ್ಯದಿಂದ ತರಬೇತಿಗೆ ಬರ್ತಾರೆ ಅಂಥ ಒಂದು ರೂವಾರಿಗಳು. ಈಗ ಅವ್ರು 20 ವರ್ಷದಿಂದ ನಮ್ಮ ಬೈಕ್ನವ್ರಿಗೆ ಎಲ್ಲರಿಗೂ ಗೊತ್ತಿದ್ದಾಯ್ತು ಅವ್ರು ಏನೇನು ಮಾಡಿದರು. ಅವರು ಹೈನುಗಾರಿಕೆ ಸಲುವಾಗಿ ಎಲ್ಲರೂ ಎಷ್ಟು ನೆನೆಸ್ತೀರಿ, ಅಲ್ಲಿಂದ ಅರಣ್ಯ ಸಸಿ, ಮಾವಿನ ಗಿಡ ಏನು ಮಾಡಿದ್ರು ಎಲ್ಲ ನಮಗೆಲ್ಲ ಅನುಭವಕ್ಕೆ ಬಂದಿದ್ದೈತಿ. ಈಗ ಅವರು ಈ ಸ್ವಗ್ರಾಮ ಒಂದು ಯೋಜನೆಯ ರೂಪರೇಷೆ ಹಾಕ್ಕೊಂಡು ಈಗ 6 ತಿಂಗಳಿಂದ ಮನೆ ಭೇಟಿ ಕಾರ್ಯಕ್ರಮ ಇಟ್ಕೊಂಡು ಊರೊಳಗೆ ಟಾಯ್ಲೆಟಿನ ಬಗ್ಗೆ ಜಾಗೃತಿ ಮೂಡಿಸೋದು, ನಳದ ನೀರು ಎಲ್ಲಿ ವೇಸ್ಟ್ ಆಗ್ತೈತಿ, ನಳ ಇಲ್ಲ ಅದರ ಬಗ್ಗೆ ನಮ್ಮ ಪವನ್ನವರು ಚನ್ನಬಸವರು ನಿಮ್ಮೆಲ್ಲರಿಗೂ ಮನೆ ಭೇಟಿಕೊಂಡು ಜಾಗೃತಿ ಮಾಡ್ಯಾರ. ಈ ಸ್ವಗ್ರಾಮದೊಳಗೆ ಇಲ್ಲಿ ತನಕ 6 ತಿಂಗಳ ಮನೆ ಭೇಟಿ ಆಯ್ತು. ಈಗಲೇ ಒಂದು ಗ್ರಾಮ ವಿಕಾಸ ಸಮಿತಿ ಅಂತ ಒಂದು ಸಮಿತಿ ಮಾಡೋದು ಈಗ ಅಂದ್ರೆ ಎಲ್ಲ ಹೇಳಿದ್ರು ಇಷ್ಟೋ ತನಕ ಅವರು ಇದನ್ನ ಒಂದು ನಮ್ಮ ಸಂಘಟನೆ ಇದ್ದರೆ ನಾವು ಹಳ್ಳಿ ಹೆಂಗೆ ಕಟ್ಟಬೇಕು, MLA MP ಯಾಕೆ ನಾವು ಕೈ ಒಟ್ಟಬೇಕು, ನಮ್ಮಲ್ಲೇ ಸಮಾಜದೊಳಗೆ ಸಾಮರ್ಥ್ಯ ಇದ್ದಾಗ ನಮ್ಮ ಸ್ವಂತ ಬಲವನ್ನೆಲ್ಲ ನಾವು ಮಾಡಿಕೊಡ್ಬೇಕು ಅನ್ನೋದೊಂದು ನಮ್ಮಲ್ಲಿ ಎಲ್ಲರಲ್ಲಿ ಒಡಗೊಳ್ಬೇಕು. ಅದಕ್ಕಾಗಿ ಒಂದು ಗ್ರಾಮ ಸಭೆ ಹುಟ್ಟಾಗ್ತದೆ ಪ್ರತಿಯೊಂದು 11 ಹಳ್ಳಿ ಅಲ್ಲದನ್ನು. ಅದರೊಳಗೆ ನಮ್ಮ ಗುಡ್ಡುಗಟ್ಟಿ ಗ್ರಾಮ ಪಂಚಾಯತ್ ಒಳಗೆ 3 ಹಳ್ಳಿನ ಸೇರ್ಪಡೆ ಇದೆ. ಗುಡುಗುಲಕಟ್ಟಿ ಅವರು ಸಹಕಾರ ಕೊಡಲಿಲ್ಲ, ಅವ್ರು ಹಳ್ಳಿ ಬಿಟ್ಟು ಬಿಟ್ಟಾರೆ. ಈ 3 ಹಳ್ಳಿ ಗ್ರಾಮ ವಿಕಾಸ ಸಮಿತಿ ಏನಾಗಬೇಕು, ನಮ್ಮ ಊರಿನ ಅಭಿವೃದ್ಧಿ ನಮ್ಮ ಇದಕ್ಕೆ ಅಷ್ಟ ಸೀಮಿತ ಆಗಬಾರ್ದು. ನನ್ನ ದೃಷ್ಟಿಯೊಳಗೆ ಇದು ಸುತ್ತಮುತ್ತ ಹಳ್ಳಿಗಳು ಒಂದು ಪರಿಸರ ಬೆಳವಣಿಗೆ ಆಗಬೇಕು. ಅದಕ್ಕಾಗಿ ನಾನು ಸೇರ್ಕೊಂಡು ಮಾತಾಡ್ತೇನೆ. ಅಂದ್ರೆ ಅದನ್ನ ಅಷ್ಟ ಸಂಕ್ಷಿಪ್ತ ಹೇಳ್ತೀನಿ, ಟೈಮ್ ಭಾಳ ಆಗೈತಿ. ಒಂದಂದ್ರೆ ನಾವು ಸರ್ಕಾರಕ್ಕೆ ನಮ್ಮ ಗ್ರಾಮ ವಿಕಾಸ ಸಮಿತಿನ ಏನು ಸುತ್ತಲೇ ಕಳಿಸ್ಬೋದು. ಬೆಳಗ್ಗೆ 7 ಗಂಟೆಗೆ ಶಾಲೆ ಪ್ರಾರಂಭ ಮಾಡಿ ಸರ್ಕಾರಕ್ಕೆ ನಾವು ವರದಿ ಕೊಡ್ಬೇಕಾಗತ್ತೆ. ಅವ್ರು ಮುಂದೆ ಹಿಡಿದು ಕೇಳ್ಬೇಕು. ಈಗೇನಾಗೈತಿ 10 ಗಂಟೆಗೆ ಶಾಲೆಗೆ ಹೋಗ್ತಾವೆ ಮಕ್ಕಳು. ಶಿಸ್ತಿ ಊಟ ಮಾಡಿ ಅಲ್ಲಿಂದ ಶಾಲೆಗೆ ಹೋಗ್ತಾರೆ. ಉಂಡಿದ್ದು ಅಭ್ಯಾಸ ಗಮನ ಕೊಡೋದ್ರು ಹಚ್ಕೊಂಡು ಊಟ ಆದ ಮಾಸ್ತರು 11 ಗಂಟೆ 12 ಗಂಟೆಗೆ ಬೇರೆ ಹಳ್ಳಿಯಿಂದ ಬರ್ತಾರೆ. ಅದಕ್ಕೆ 7 ಗಂಟೆಗೆ ಶಾಲೆ ಪ್ರಾರಂಭ ಆದ್ರೆ ತಾಯಂದಿರೋ ಮಕ್ಕಳು 5 ಗಂಟೆಗೆ ಕೆಡಿಸ್ತಾರೆ. 5 ಗಂಟೆಗೆ ಕೆಡಿಸಿ ಅವರಿಗೆ ನಾಷ್ಟ ಜಳಕಕ್ಕೆ ನೀರು ಇದನ್ನು ಮಾಡ್ತಾರೆ. ಮಕ್ಕಳು ಓದ್ಕೊಂತ ಕುಂದಿರ್ತಾವೆ. ಅಲ್ಲಿಂದ ಬೆಳಿಗ್ಗೆ ಶಾಲೆಗೆ ಶಿಕ್ಷಕರು ಸರಿಯಾಗಿ ಬರ್ತಾರೆ. ಅಲ್ಲಿ ಬೋಧನೆ ಮಾಡಿದ ವಿಷಯ ಮಕ್ಕಳ ಸ್ಮರಣ ಶಕ್ತಿಯಲ್ಲಿ ಹೋಗಿ ಮನೆಯ ಮೊದಲು ಪಾಠಶಾಲೆ ಅಂತಾರಲ್ಲ, ನಮ್ಮ ಮಕ್ಕಳಿಗೆ ನಾವ ಮೊದಲು ಗುರು. ಅವ್ರು ಗುರುಗಳೇನ ಶಾಲೆ ಒಳಗೆ ಹೋಮ್ವರ್ಕ್ ಅಂತಾರ ಮಾಡ್ಕೊಂಡು ಬರ್ರಿ ಅಂತಾರ. ನಾವು ಮೊಬೈಲು ಇದನ್ನು ಕೊಟ್ಟು ಅವ್ರನ್ನ ಆಟಕ್ಕೆ ಹಚ್ಚಿಬಿಟ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಕೊಡ್ಲಿಕ್ಕೆ ಕಟ್ಟಕ್ಕೆ ಬಂತೀವಿ. ಅದಕ್ಕೆ ಇದು ಒಂದು ವಿಷಯ. ಇನ್ನೊಂದು, ಇವತ್ತು ನಾ ಎಲ್ಲ ಹಳ್ಳಿಯೊಳಗೂ ನೋಡ್ತೇನೆ, ಬೈಕ್ ಹತ್ಕೊಂಡು ಬೆಳಗಿನ 6-5 ಗಂಟೆಗೆ ಕಂಪ್ನಿ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಏನು ಕೊಡ್ತಾರ, 7 ಗಂಟೆಯಿಂದ 5 ಗಂಟೆ ದುಡಿದು 6,000ರಿಂದ 18,000 ರೂಪಾಯಿ ಪಗಾರ ಐತೆ ಅಂತ ನಾ ಇದನ್ನ ಮಾಡಿ. ಇವತ್ತು 12,000 ರೂಪಾಯಿ ಮಧ್ಯಮ ತರಗತಿ 12,000 ರೂಪಾಯಿ ಲೆಕ್ಕ ಹಾಕೊಂಡು 12,000 ರೂಪಾಯಿ ಲೆಕ್ಕ ಹಾಕಿದ್ರೆ 1 ದಿವಸಕ್ಕೆ ಅವ್ರ ಖರ್ಚು ಒಂದು ತಿಂಗಳಿಗೆ ಹೋಗ್ತಿ. ಪೆಟ್ರೋಲು, ಅವರು ನಾಷ್ಟ, ಅವರು ಇತರೆ ಖರ್ಚು ತೆಗೆದು 4,000 ರೂಪಾಯಿ ಕೊತ್ತಿ 8,000 ರೂಪಾಯಿ. 8,000 ಮಾಡ 9,000 ಇಡೋಣ. 9,000 ಇಡೋದ್ರೆ ಎಷ್ಟಾಯ್ತು? ದಿನಕ್ಕೆ 300 ರೂಪಾಯಿ. ಇಲ್ಲಿ ನಾವು ರೈತರು ಎಷ್ಟು ಕೊಡ್ತೀವಿ? 500-400 ರೂಪಾಯಿ ರೈತರು. ನಮ್ಮ ಜಮೀನಿಗೆ ದುಡ್ಕೊಂಡು ತಮ್ಮ ಮನೆಯ ಕೆಲಸ 11 ಗಂಟೆ ಕೆಲಸಕ್ಕೆ ಹೋಗೋದು, 5 ಗಂಟೆಗೆ ಬರ್ತಾರೆ. ನಮ್ಮ ಕಂಪ್ತಾಗ ಅವರ್ದಾಗ ಮನೆಯ ಕೆಲಸನೂ ಹೋಗ್ತೈತಿ, ತಮ್ಮ ದುಡ್ಡನ್ನು ಹೋಗ್ತೈತಿ. ಇದನ್ನು ನಾವು ತಂದೆ ತಾಯಿ ವಿಚಾರ ಮಾಡೋದು. ಅದಕ್ಕಾಗಿ ಇದು ನಮ್ಗೆ ಇನ್ನೊಬ್ಬರ ಕೈ ದುಡಿಯೋದು ತ್ರಾಸ ಐತೆ ಅಂದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತೊಗೊಂಡು ಕಂಪ್ನಿಗೆ ಹೋಗ್ತಾರೆ. ಅದ 1 ಲಕ್ಷ ರೂಪಾಯಿ ತೊಗೊಂಡು 2 ಆಕಳ ತೊಗೊಂಡು
ಸ್ವಂತ ಉದ್ಯೋಗ ಮಾಡಿದ್ರೆ ಒಂದು ತಿಂಗಳಿಗೆ 20 ಲಕ್ಷ ರೂಪಾಯಿ ನಾವು ಹಾಲಿನ ರೋಗ ತೆಗಿಬೋದು. ಮತ್ತು 5-6 ರೂಪಾಯಿ ಗೊಬ್ಬರ ಇದನ್ನ ಲೆಕ್ಕ ಹಾಕಿ ಇನ್ನೊಬ್ಬರ ಕೈಯಾಗ ಹೋಗಿ ದುಡ್ಡು ಪಾಡು. ಏನು ನಮ್ಮ ಮಕ್ಕಳು ನಮ್ಮ ಮನೆ ಮುಂದೆ ಇಟ್ಕೊಂಡು ನಾವು ಅವ್ರ ಮುಂದೆ ತಮ್ಮ ಕಾಲ ಮೇಲೆ ನಾವು ತಾವು ನಿಂತ್ಕೊಂಡು ಬಾಳೆ ಮಾಡೋದು ಹೆಚ್ಚಿಂದು. ಅದಕ್ಕಾಗಿ ಈ ಸ್ವಗ್ರಾಮದ ಉದ್ದೇಶ ಮುಂದೆ ಇದ್ದವು. ಇನ್ನೂ ಒಂದು ಮಂದಿ ತರಗಟ್ಟುಗಳು ಇಷ್ಟ ಜನರ ಕೂಡಿದ್ರು. ಒಂದು ವಿಷಯ ಹೇಳಿದೆ, ಈಗ ಸಾಮಾಜಿಕ ಪರಿಸರದೊಳಗೆ ಏನಾಗ್ಬಿಟ್ಟೈತಿ, ಎಲ್ಲರೂ ಹೈಫೈ ಜೀವನದಾಗ ಹೊರಟ್ಬಿಟ್ಟಾರೆ. ನಮ್ಮ ಮಗಳನ್ನ ನೌಕರಿದಾರಿಗೆ ಕೊಡ್ತೀನಿ, ಆಸ್ತಿ ಇದ್ದಾರಿಗೆ ಕೊಡ್ತೀನಿ, ಇದು ಪರಿಸ್ಥಿತಿ ಬಂದು. ಹಂಗಾರೆ ನೌಕರಿದಾರಿಗೆ ಕೊಟ್ಟ ಕಮತ್ತರ ಕನ್ಯೆ ಕೊಡೋದೇನು, ಒಂದು ತಕ್ಕಡಿ ತೂಕ ಮಾಡಿ ಏನು ಕಮತ್ತವ್ ಹೆಚ್ಚಿಗೆ ಆಗ್ತಾನೋ ಏನು ನೌಕರಿದವ್ ಹೆಚ್ಚಿಗೆ ಆಗ್ತಾನೋ ಒಂದು ಸರ್ವೆ ಮಾಡ್ಕೊಡ್ತೀನಿ. ಕಮತ್ತವ್ ಕೊಟ್ಟರೆ ಏನಾಕತಿ, ಮಕ್ಕಳು ತದಂತರ ಆಸ್ತಿ ಇರ್ತೈತಿ, ಅವ್ರ ಗಂಡ ಹೆಂಡ್ರ ಜೀವನ ನೆಮ್ಮದಿ ಇರ್ತೈತಿ. ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ತಮ್ಮ ಕಾಲ ಮೇಲೆ ತಾವು ನಿಲ್ಲಕ ಇದನ್ನು ಮಾಡ್ತಾರೆ. ಈ ನೌಕರಿದವ್ರಿಗೆ ಏನು ಕೊಡ್ತಾರೆ, ನೌಕರಿದವ್ರು ಈಗ ಎಲ್ಲ ಮೆರಿಟ್ ಮೇಲೆ ಹೋಗೈತಿ. ಒಳ್ಳೆಯ ಸಂಸ್ಕಾರದ ನೌಕರಿದಾರ ಎಲ್ಲ ಇಲ್ಲ. 190 ಮಂದಿ ಕುಡಿಯೋರು, ಆ ಪಾಲ್ತು ಈ ಪಾಲ್ತುದವರು ಅವ್ರು ನಮ್ಮ ಮಕ್ಕಳನ್ನ ಜೋಳಕ್ಕೆ ಹಾಕ್ತೈತಿ. ಯಾಕಂತಂದ್ರೆ ಹುಡುಗ ಅವ್ರ ಜೀವನದಿಂದನೇ ಅವ್ರಿಗೆ ಇರೋದಿಲ್ಲ. ಈಗ ಕಲ್ತಾಕಿರ್ತಾರೆ, ಈಗೆಲ್ಲರೂ ಡಿಗ್ರಿ ಇದ್ದಾಗ ಅವ್ರು ಏನು ಮಾಡ್ತಾರ, ಫೋನ್ನೊಳಗೆ ಏನೋ ತಮ್ಮ ಅಕ್ಕಯ್ಯರು ಕೂಟ ಮಾತಾಡಲಿ, ತಂದೆ ತಾಯಿಯರು ಕೂಟ ಮಾತಾಡಲಿ, ಅಲ್ಲಿ ಸಂಶಯ ಉತ್ಪನ್ನ ಆಗ್ತೈತಿ. ಏನು ಯಾರು ಕೂಟ ಮಾತಾಡಕೈತಿ ಏನು ಅಂತ ಹಿಂಗೆ ವಿಚಾರ ಮಾಡಿ ದಾಂಪತ್ಯದೊಳಗೆ ವಿರಸ ಬೆಳಿತೈತಿ. ವಿರಸ ಮಾಡಿ ಡ್ರೈವರ್ಸ್ ಕೊಡೋ ಪರಿಸ್ಥಿತಿ ಬರ್ತೈತಿ. ಅದಕ್ಕಾಗಿ ನಾವು ನಮ್ಮ ಮಕ್ಕಳ ಕೊಡಬೇಕಾದ್ರೆ ಒಂದು ಥರದಿಂದ ಎಲ್ಲ ತೂಕ ಮಾಡಿ ಕೊಡ್ಬೇಕಾಗ್ತೈತಿ. ಬರೀ ನಾವು ಕಾಯಿಪಲ್ಯ ಮಾರ್ಕೆಟ್ ಹೋಗ್ತೇವೆ, ಒಂದು 8 ದಿವಸ ಕಾಯಿಪಲ್ಯ ತರಬೇಕಾದ್ರೆ ಎಂತ ಒಳ್ಳೆ ಬಾರಿಸ್ಕೊಂಡು ಬರ್ತೇವೆ. ಅಂಗಡಿಗೆ ಹೋಗಿ ಒಳ್ಳೆ ಯಾವುದೋ ಕೆಟ್ಟದ್ದು ಹಿಡ್ತೇವೆ ನಾವು. ಅದಕ್ಕಾಗಿ ಈ ಸ್ವಗ್ರಾಮ ಯೋಜನೆಯಿಂದ ಭಾಳ ಇದು ಐತಿ. ಇದನ್ನು ತಿಳ್ಕೊಂಡು ನೀವು ಬೈಕ್ನಾಗ ಹೆಂಗೆ ಸಕ್ರಿಯವಾಗಿ ದುಡ್ದಿರಲ್ಲ, ಹಂಗೆ ದುಡಿದ್ರೆ ನಮ್ಮ ಊರ ಹೆಸರು, ನಮ್ಮ ಪಂಚಾಯತ್ ಹೆಸರು ಸುತ್ತಮುತ್ತ ಹಳ್ಳಿಗೂ ವ್ಯಾಪರಿಸುವಂಥ ಒಂದು ಸಂಕಲ್ಪ ಮಾಡುವಂಥ ಇದು ಐತಿ. ಅದಕ್ಕೆ ಮಾರ್ಗದರ್ಶನ ಸಾಕಷ್ಟು ನಮಗೆ ತಿಳುವಳಿಕೆ ಕೊಡ್ತಾರೆ. ಈ ಟೈಮ್ದಾಗ ಅವ್ರು ಇಲ್ಲಿ ಬಂದು ನಮ್ಮ ಕೂಡ ತೆಗೆ ಹೊಡ್ಕೊಳ್ಳೋದು ಏನೈತಿ, ನಮ್ಮ ಹುಡುಗ ನಮ್ಗೆ ನಮಗೆ ಗೊತ್ತಿಲ್ಲ, ಹಂಗಾಗೇವೆ ನಾವು. ಅದಕ್ಕೆ ಅಂಥ ಅನುಭವ ಜ್ಞಾನಿಗಳ ಮಾತನ್ನು ಕೇಳಿಕೊಂಡು ನಮ್ಮ ಜೀವನದೊಳಗೆ ನಾವು ಇದನ್ನು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ನಮ್ಮ ಸಾಮರ್ಥ್ಯದಿಂದ ನಾವು ಬೆಳಗೋಣ, ಇನ್ನೊಬ್ಬರಿಗೆ ಆದರ್ಶ ಆಗಿ ಹೋಗೋಣ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ.